ಲಾರ್ಡ್, ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 57 ಅದರ 7ನೇ ವಾಕ್ಯ. ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು. ದಾವೀದನ ಒಂದು ಕೀರ್ತನೆಯಾಗಿ ನಾವಿದನ್ನು ನೋಡ್ತೇವೆ. ದಾವೀದನು ಸೌಲನ ಭೀತಿಯಿಂದ ಓಡಿ ಹೋಗಿ ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ ರಚಿಸಿದಂತಹ ಒಂದು ಕಾವ್ಯ. ಸೌಲನಿಗೆ ಭಯಪಟ್ಟು ಓಡಿ ಹೋಗುವಂತಹ ದಾವೀದನ ಅನುಭವವನ್ನು ನಾವು ನೋಡ್ಬೋದು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ದಾವೀದನು ಸೌಲನಿಗೆ ವಿರುದ್ಧವಾಗಿ ಯಾವುದೇ ರೀತಿಯ ತಪ್ಪನ್ನು ಮಾಡಿರಲಿಲ್ಲ. ದಾವೀದನು ಸೌಲನನ್ನು ಕೊಲ್ಲುವುದಕ್ಕಾಗಲಿ, ಅವನಿಗೆ ವಿರುದ್ಧವಾಗಿ ದ್ವೇಷ ಸಾಧಿಸುವುದಕ್ಕಾಗಲಿ ಯಾವತ್ತೂ ಪ್ರಯತ್ನ ಮಾಡಲಿಲ್ಲ. ಸೌಲನಿಂದ ದಾವೀದನಿಗೆ ಉಪಯೋಗ ಆಗಿದೆ ವಿನಃ ಯಾವ ತೊಂದರೆಯೂ ಆಗಿಲ್ಲ. ಆ ರೀತಿಯಲ್ಲಿ ಸಂತೋಷವಾಗಿ ಜೀವಿಸ್ತಾ ಇದ್ದಂತಹ ದಾವೀದನಿಗೆ ವಿರುದ್ಧವಾಗಿ ಸೌಲ ತನ್ನ ಕಾರ್ಯವನ್ನು ಆರಂಭಿಸ್ತಾನೆ. ಹೇಗಾದರೂ ಮಾಡಿ ಸೌಲನು ದಾವೀದನನ್ನು ಕೊಲ್ಲುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಾಗ ದಾವೀದನು ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಓಡಿ ಹೋಗಿ ಇವಾಗ ಗುಹೆಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಗುಹೆಯಲ್ಲಿರುವಂತಹ ದಾವೀದನ ಜೀವಿತದಲ್ಲಿ, ದಾವೀದನ ಒಂದು ಮನಸ್ಸಿನಲ್ಲಿರುವಂಥ ಒಂದು ವೇದನೆ ಏನು ಅಂತ ಹೇಳಿದ್ರೆ, ದೇವರೇ, ನನ್ನ ಜೀವಿತದಲ್ಲಿ ನಾನು ಯಾವ ತಪ್ಪನ್ನು ಮಾಡದೇ ಇದ್ದರೂ ಸಹ ನನ್ನನ್ನು ಅವನು ಕೊಲ್ಲೋದಕ್ಕಾಗಿ ಬರ್ತಾ ಇದ್ದಾನೆ. ರಾಜ ನನಗೆ ವಿರುದ್ಧವಾಗಿ ನಿಂತಿರುವಾಗ ದೇವರೇ, ನೀನೇ ನನ್ನನ್ನು ಕರುಣಿಸಬೇಕು. ದಾವೀದನಿಗೆ ಒಂದು ನಂಬಿಕೆ ಇತ್ತು, ರಾಜ ಎಷ್ಟೇ ಪ್ರಬಲನಾಗಿ ಬಂದರೂ ಸಹ ರಾಜಾದಿರಾಜನಾದ ದೇವರ ಅನುಮತಿ ಇಲ್ಲದೆ, ರಾಜಾದಿರಾಜನಾದ ದೇವರ ಒಂದು ಪರ್ಮಿಷನ್ ಇಲ್ಲದೆ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಇಕ್ಕಟ್ಟಿನ ಮಧ್ಯದಲ್ಲಿ ಅವನು ಓಡಿ ಹೋಗ್ತಾ ಇದ್ದಾನೆ, ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗಿ ಓಡ್ತಾ ಇದ್ದಾನೆ. ಆದರೆ ಅದರ ಮಧ್ಯದಲ್ಲೂ ಸಹ ಅವನಿಗೆ ದೇವರ ಮೇಲಿರುವಂಥ ನಂಬಿಕೆ ಕಡಿಮೆ ಆಗ್ತಾ ಇಲ್ಲ, ದೇವರ ಮೇಲಿರುವಂಥ ಆಶ್ರಯ ಕಡಿಮೆ ಆಗ್ತಾ ಇಲ್ಲ. ದೇವರ ಮೇಲೆ ಪೂರ್ಣವಾಗಿ ಭರವಸೆ ಇಟ್ಟವನಾಗಿ ಅವನು ಮುಂದೆ ಸಾಗ್ತಾ ಇದ್ದಾನೆ. ಈ ದಿವಸ ನಿನ್ನ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳ ಮಧ್ಯದಲ್ಲಿ ದೇವರ ಮೇಲಿರುವಂಥ ಭರವಸೆ ಕಡಿಮೆ ಆಗಬಾರ್ದು, ದೇವರ ಮೇಲಿರುವಂತಹ ಆಶ್ರಯ ಕಡಿಮೆ ಆಗಬಾರ್ದು. ಸಮಸ್ಯೆಗಳು ವಿರೋಧವಾಗಿ ಬಂದಿರಬಹುದು, ಎಷ್ಟೋ ಇಕ್ಕಟ್ಟುಗಳು ನಿನ್ನ ಜೀವಿತದಲ್ಲಿ ಬಂದಿರಬಹುದು. ಅದರ ಮಧ್ಯದಲ್ಲೂ ಸಹ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ, ಬಿಡುಗಡೆಯನ್ನು ಕೊಡುವಂತಹ ಒಬ್ಬ ದೇವರಿದ್ದಾನೆ ಎಂಬ ಒಂದು ನಂಬಿಕೆ ನಿಮ್ಮ ಜೀವಿತದಲ್ಲಿರೋದಾದರೆ ದೇವರು ತಾನೇ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ನಾವು ನೋಡಬೇಕಾದ್ರೆ ಅಂದರೆ 7ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, 6 ವಾಕ್ಯಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನ ಹೇಳ್ತಾ ಬರ್ತಾನೆ. ಅನೇಕ ರೀತಿಯ ಸಮಸ್ಯೆಗಳಿರುವುದನ್ನೆಲ್ಲ ಹೇಳ್ತಾನೆ. ಸ್ವಾಮಿ, ಆದರೂ ಸಹ ದೇವರೇ, ನನ್ನ ಹೃದಯ ಸ್ಥಿರವಾಗಿದೆ, ನಾನು ಹಾಡ್ತಾ ಇದ್ದೀನಿ, ನನ್ನ ಹೃದಯ ಸ್ಥಿರವಾಗಿದೆ. ಅದರ ಅರ್ಥ ಚಂಚಲವಾಗಿಲ್ಲ. ಅದರ ಅರ್ಥ ಏನು? ದೇವರನ್ನು ಆಶ್ರಯಿಸಿದ್ರಿಂದ ಹಿಂಗೆಲ್ಲ ಆಯ್ತಲ್ಲ ಅಂತೇಳಿ ಚಂಚಲ ಹೃದಯದಿಂದ ಇನ್ನು ದೇವರು ನನಗೆ ಬೇಡ, ಇನ್ನು ದೇವರಲ್ಲಿ ಆಶ್ರಯಿಸುವುದು ಬೇಡ ಅಂತಲ್ಲ. ದೇವರೇ, ನನ್ನ ಹೃದಯದಲ್ಲಿ ನಾನು ಸ್ಥಿರವಾಗಿದ್ದೇನೆ. ಅದರ ಅರ್ಥ ನಾನು ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದೀನಿ. ಯಾರ ಸೈಡಲ್ಲಿದ್ದೀನಿ? ನಿನ್ನ ಬಳಿಯಲ್ಲೇ ಇದ್ದೀನಿ ಸ್ವಾಮಿ. ಸಮಸ್ಯೆ ಬಂದದ್ರಿಂದ ನಿನ್ನನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲ್ಲ. ನಮ್ಮ ಜೀವಿತದ ಎಷ್ಟೋ ಸಂದರ್ಭದಲ್ಲಿ ಸಮಸ್ಯೆ ಬರುವಾಗ ನಮ್ಮ ಹೃದಯ ಸ್ಥಿರವಾಗಿರಲ್ಲ. ನಮ್ಮ ಹೃದಯದಲ್ಲಿ ಅಪನಂಬಿಕೆಗಳು ಬರ್ತದೆ, ನಮ್ಮ ಹೃದಯದಲ್ಲಿ ನಿರಾಶೆಗಳು ಬರ್ತದೆ. ಆ ನಿರಾಶೆ ನಮ್ಮನ್ನು ಗುಣಗುಟ್ಟುವಂತಹ ಸ್ಥಿತಿಗೆ ತಳ್ತದೆ. ಯಾಕೆ ಗೊತ್ತಾ? 2 ಮನಸ್ಸುಳ್ಳವನು ಅಸ್ಥಿರನಾಗಿರ್ತಾನೆ ಎಂಬುದಾಗಿ ಯಾಕೋಬನು ಹೇಳ್ತಾನೆ. 2 ಮನಸ್ಸು ನಮ್ಮಲ್ಲಿ ಬರಬಾರ್ದು. ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ನಾನು ತಿಳ್ಕೊಂಡೆ, ಆದರೆ ದೇವರು ಕೈ ಬಿಟ್ರಲ್ಲ. ಯಾಕೆ ಹಿಂಗಾಯಿತು? ಈ ರೀತಿಯ ಸಂಶಯದ ಮಾತುಗಳು ನಮ್ಮ ಜೀವಿತದಲ್ಲಿ ಬರಬಾರ್ದು. ದೇವರಲ್ಲಿ ಪೂರ್ಣವಾಗಿ ಆಶ್ರಯಿಸುತ್ತಾ ದೇವರ ಮುಖವನ್ನು ನೋಡುವುದಾದರೆ ಎಂಥ ಸನ್ನಿವೇಶಗಳಲ್ಲಿಯೂ, ರಾಜನೇ ವಿರೋಧವಾದರೂ, ದೊಡ್ಡ ಸಮಸ್ಯೆ ನಮಗೆ ಎದುರಾದರೂ ಸಹ ಅದರಿಂದ ಬಿಡುಗಡೆ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಇದು ಆತನ ಮುಖವನ್ನು ನೀನು ನೋಡುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ದಾವೀದನು ಹೇಳ್ತಾ ಇದ್ದಾನೆ, ಸ್ವಾಮಿ, ನನ್ನ ಹೃದಯ ಚಂಚಲವಾಗಿಲ್ಲ. ದೇವರು ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಸ್ಟೇಟಲ್ಲಿಲ್ಲ. ನಾನು ಈಗಲೂ ಸಹ ಸ್ಟ್ರಾಂಗ್ ಆಗಿ ನಿಂತಿದ್ದೇನೆ. ನನ್ನ ದೇವರಿಗಾಗಿ ನಾನು ಜೀವಿಸ್ತೇನೆ. ಸಮಸ್ಯೆಗಳು ಬರುವಾಗ ಅನೇಕರು ಸಂಶಯದಲ್ಲಿ ಮುಳುಗ್ತಾರೆ. ಈ ದೇವರು ಬೇಕಾ ಬೇಡವಾ? ಈ ಯೇಸುಸ್ವಾಮಿ ನಂಬಿದ್ರಿಂದ ಹಿಂಗೆಲ್ಲ ಆಯ್ತಲ್ವಾ, ಇನ್ನು ಮುಂದೆ ಯೇಸು ಬೇಡ, ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬಿಡೋಣ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ನನಗೇನು ಪರಿಹಾರ ಆಗಲಿಲ್ಲ. ದೇವರಿಗಾಗಿ ನಿಂತಿದ್ದರಿಂದ ಸೌಲ ನನಗೆ ವಿರುದ್ಧವಾಗಿ ನಿಂತಿದ್ದಾನೆ, ಸೌಲ ನನ್ನನ್ನು ಕೊಲ್ಲಕ್ಕೆ ನೋಡ್ತಾ ಇದ್ದಾನೆ.
ಯಾವ ತಪ್ಪು ಮಾಡದೇ ಇರುವಂಥ ನನಗಿಂತ ಒಂದು ಸನ್ನಿವೇಶ ಬಂತಲ್ಲ ಅಂಥೇಳಿ ಅವನು ನಿರಾಶೆಯ ಮಾತನ್ನು ಹೇಳ್ತಾ ಇಲ್ಲ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಅಂಥ ನಿರಾಶೆಯ ಮಾತುಗಳು ಬರ್ತದೆ. ದೇವರೇ, ನಾನು ನಿನಗೋಸ್ಕರ ನಂಬಿಗಸ್ತನಾಗಿ ನಿಂತಿದ್ದರಿಂದಲೇ ಇಷ್ಟೆಲ್ಲ ಕಷ್ಟ ಬಂತಲ್ಲ ಅಂಥೇಳಿ ಗುಣಗುಟ್ಟು ಅನುಭವ ಬರ್ತದೆ. ಆದರೆ ದಾವೀದನು ಹೇಳ್ತಾ ಇದ್ದಾನೆ, ಇಲ್ಲ ಸ್ವಾಮಿ, ನಾನು ಸ್ಥಿರವಾಗಿದ್ದೇನೆ, ನಿನ್ನಲ್ಲೇ ಸ್ಥಿರವಾಗಿದ್ದೇನೆ, ನನ್ನ ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿ ನಿಂತಿದ್ದೇನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದ ಎಲ್ಲ ಸನ್ನಿವೇಶಗಳು, ಪ್ರತಿಕೂಲವಾದ ಸನ್ನಿವೇಶಗಳು ಬರುವಾಗ ನೀನು ದೇವರನ್ನು ಬಿಟ್ಟು ಎಡಕ್ಕಾಗಲಿ ಬರಕ್ಕಾಗಲಿ ತಿರುಗದೆ ಸ್ಥಿರವಾಗಿ ನೀನು ನಿಲ್ಲುವುದಾದರೆ ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದಾವೀದನು ಹೇಳ್ತಾನೆ, ನನ್ನ ಹೃದಯ ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು, ನಾನು ನಿನ್ನನ್ನು ಕೊಂಡಾಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ದೇವರನ್ನು ಕೊಂಡಾಡುವಂತಹ, ದೇವರ ಅಂದರೆ ದೇವರಿಗೆ ಥ್ಯಾಂಕ್ಸ್ ಹೇಳುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಉಂಟಾಗಲಿ. ಕಣ್ಣುಗಳನ್ನ ಮುಚ್ಚೋಣ, ದೇವರ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ಮಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಸನ್ನಿವೇಶಗಳು ಪ್ರತಿಕೂಲವಾಗಿ ಮಾರ್ಪಡುವಾಗಲೂ ಸಹ ನಿನ್ನಿಂದ ಅಗಲದೆ ಸ್ಥಿರವಾಗಿ ನಿನ್ನಲ್ಲಿ ನಿಂತು ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀನು ಕೃಪೆ ಮಾಡು. ನಿನ್ನ ಆಶೀರ್ವಾದ ಅವರೊಂದಿಗಿರಲಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.